ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು ಮೊನ್ನೆ ಮ್ಯಾಚಲ್ಲಿ ಆಯ್ತಲ್ಲ ಮನ್ಕಡಿಂಗು, ಅದೇ ದಿಗ್ವಿಶ್ ಅವರು ಮಾಡಿದ್ದು ಜಿತೇಶ್ ಶರ್ಮಾಗೆ ಸಿಕ್ಕಾಪಟ್ಟೆ ಸೀನ್ ಆಯಿತು. ಆ್ಯಂಡ್ ಎಲ್ಲ ಟ್ರೋಲ್ಗಳು ಗೀಲ್ಗಳೆಲ್ಲ ಜೋರಾಗೆ ಬಂತು. ಯಾಕಂದರೆ ಜಿತೇಶ್ ಶರ್ಮಾ ಕ್ರೀಸೇ ಬಿಟ್ಟು ಹೋಗಿರಲಿಲ್ಲ ಬೌಲಿಂಗ್ ಆಕ್ಷನ್ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ. ಅದನ್ನು ಕೂಡ ಇವ್ರು ಬಂದ್ಬಿಟ್ಟು ಆ ಥರ ಮಾಡಿದ್ದು ಯಾರಿಗೂ ಕೂಡ ಅದು ಸರಿ ಅಂತ ಅನ್ನಿಸ್ತಿಲ್ಲ. ಸೊ ಆ ವಿಚಾರದ ಬಗ್ಗೆ ರವಿ ಅಶ್ವಿನ್ ಅವ್ರು ಮಾತಾಡಿದ್ರು. ಆಬ್ವಿಯಸ್ಲಿ ಅವ್ರು ಸಪೋರ್ಟಿವ್ ಆಗೇ ಮಾತಾಡಬೇಕು ಅದಕ್ಕೆ, ಯಾಕಂದರೆ ಅದು ಇಂಡಿಯಾದಲ್ಲಿ ಊಟಾಕಿದ್ದೆ ಅವರು, IPL ಊಟಾಕಿದ್ದೆ ಅವರು ಅಂತ ಹೇಳಬೇಕು. ರವಿ ಅಶ್ವಿನ್ ಇಲ್ಲ ಗುರು, ಏನಕ್ಕೆ ಅಲ್ಲಿ ಹೋಗ್ಬಿಟ್ಟು ರಿಷಬ್ ಪಂತ್ ಅಲ್ಲಿ ವಿಡ್ರಾ ಮಾಡ್ಕೊಳತ್ತಾರ, ಅಪ್ಪೀಲ್ನ ವಿಡ್ರಾ ಮಾಡ್ಕೊಳತ್ತಾರ ಹೋಗ್ಬೇಕಾಗಿತ್ತು. ಏನೋ ಅದು ಮಾಡೋದೇನೋ ಜಿತೇಶ್ ಶರ್ಮನ ಅದೆಲ್ಲ ಏನು ಮಾಡೋದು? ಬೌಲರ್ಗೆ ನೀವು ನಿಮ್ಮ ಟೀಮ್ ಅವ್ರಿಗೆ ಕಾನ್ಫಿಡೆನ್ಸ್ನ ಲೋ ಮಾಡ್ತಾ ಇದ್ರಲ್ಲ ಗುರು. ಅವ್ರು ಅಪೀಲ್ ಮಾಡಿದರೆ ನೀವು ಹೋಗ್ಬಿಟ್ಟು ಅಲ್ಲಿ ವಿಡ್ರಾ ಮಾಡ್ಕೊತೀರಾ ಆ್ಯಂಡ್ ಅವ್ರನ್ನ ಮಾಡ್ತೀರಾ. ಇಲ್ಲಿ ಒಬ್ಬ ಯಂಗ್ಸ್ಟರ್ಗೆ ನೀವು ಯಾವ ಥರ ಇದು ಮಾಡ್ತಾ ಇದ್ದೀರಾ? ಕ್ಯಾಪ್ಟನ್ ಆದವ್ರು ನೀವು ರಿಷಬ್ ಪಂತು ಅನ್ನೋ ಥರ ರೊಚ್ಚಿಗೆದ್ಬಿಟ್ರು. ಅಂದರೆ ಅವ್ರು ಸಪೋರ್ಟ್ ಮಾಡಿದ್ರೆ ದಿಗ್ವಿಶ್ ಅವ್ರಿಗೆ, ಇಲ್ಲ ಗುರು ಅವ್ರು ಮಾಡಿದ್ದು ಸರಿ, ಅವ್ರು ಅಪೀಲ್ ಮಾಡೋಲ್ಲ ಅದು ಕೂಡ ಸರಿ ಅಲ್ಲ ಗುರು. ಅಶ್ವಿನ್ ಅವ್ರು ಫುಲ್ ಮ್ಯಾಚನ್ನು ನೋಡಿಲ್ವೋ ಗೊತ್ತಿಲ್ಲ. ಅದು ನಿಜವಾಗ್ಲೂ ಅದು ಮನ್ಕಡಿಂಗ್ ಮಾಡತ್ತಾರೆ, ಅಂದರೆ ನಾನ್ ಸ್ಟ್ರೈಕರ್ನೆಲ್ಲ ಔಟ್ ಮಾಡೋ ಥರ ಇತ್ತಾ? ಅದು ಅವರೇ ಓವರ್ ಮಾಡಿಲ್ವಾ? ಅವ್ರು ಕ್ರೀಸ್ ಬಿಟ್ಟೇ ಹೋಗಿಲ್ಲ. ಇವ್ರು ಆ್ಯಕ್ಷನ್ ಎಲ್ಲ ಕಂಪ್ಲೀಟ್ ಮಾಡೋ ಮುಂದೆ ಹೋಗ್ಬಿಟ್ಟು ಬಂದ್ಬಿಟ್ಟು ಹಿಂದೆಗಡೆ ಹೊಡಿತಾರೆ ಅಂತಂದರೆ, ಸೊ ಇದು ಅಜೀಬ್ ಆ್ಯಕ್ಚುಲಿ. ಏನಾದ್ರು ಅವರೇ ಬಿಟ್ಟು ಕ್ರೀಸ್ ಬಿಟ್ಟು ಮುಂದಕ್ಕೆ ಹೋಗಿರೋ ಜಿತೇಶ್ ಶರ್ಮಾ ಅಂತಂದರೆ ಅವಾಗ ಮಾಡಿದ್ರಲ್ಲಿ ಅರ್ಥ ಇದೆ. ಸೊ ಇವ್ರು ನೋಡ್ತಂದ್ರೆ ಈ ಥರ ಮಾಡಿದರೆ ಆ್ಯಂಡ್ ಇವ್ರು ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆ್ಯಂಡ್ ಅವ್ರು ಮಾಡಿದಾರಲ್ಲ ಅದಕ್ಕೋಸ್ಕರ ಅವ್ರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೇಬೇಕು ಈ ಮನ್ಕಡಿಗೆ. ಇಲ್ಲ ಅಂತಂದರೆ ಏನು ದಿಗ್ವಿಶ್ ಮಾಡಿ ತಪ್ಪು ಅನ್ನೋಕ್ಕಾಗತ್ತಾ ಇವಾಗ ಅಶ್ವಿನ್ ಬಂದ್ಬಿಟ್ಟು? ಯಾಕಂದರೆ ಇವ್ರು ಅವತ್ತು ಜಾಸ್ಪಟ್ಟರ್ ಮಾಡಿದ್ದು ತಪ್ಪು ಅಂತ ಹೇಳ್ತಾರೆ ಅಷ್ಟೇ. ಅವಾಗ ಅಪೇಟ್ ಬಿಟ್ಟು ಕ್ರಿಕೆಟಲ್ಲಿ ಈ ಥರ ಸೀನ್ ಆಗುತ್ತಾಗಿರೋ ರೇರ್ ಸೀನ್ಸು ಕ್ರಿಕೆಟಲ್ಲಿ. ಇಲ್ಲೆಲ್ಲ IPL ಗುಂಗಲ್ಲಿ ಇದೀವಿ ನಾವು. ಈ ಕಡೆಯಿಂದ ಬಾಂಗ್ಲಾದೇಶನ ಢಾಕಾದಲ್ಲಿ ಆಗಿರುವಂಥ ಸೀನ್ ಇದು. ಎಮರ್ಜಿಂಗ್ 4 ದಿನದ ಟೆಸ್ಟ್ ಮ್ಯಾಚ್ ಏನಿದೆ, ಎಮರ್ಜಿಂಗ್ ಟೀಮ್ ಆಡುವಂಥದ್ದು ಸೌತ್ ಆಫ್ರಿಕಾ ವರ್ಸಸ್ ಬಾಂಗ್ಲಾದೇಶು. ಈ ಟೆಸ್ಟ್ ಮ್ಯಾಚಲ್ಲಿ ಆಗಿರುವಂಥ ಸೀನ್ ಇದು. ಮೈನ್ ಪ್ಲೇಯರ್ಸ್ಗಳಲ್ಲ, ಸೊ ಎಮರ್ಜಿಂಗ್ ಪ್ಲೇಯರ್ಸ್ಗಳು ಆಡ್ತಾ ಇರೋವಂಥದ್ದಲ್ಲಿ ಹೆಲ್ಮೆಟ್ನೆಲ್ಲ ಇಟ್ಕೊಂಡ್ಬಿಟ್ಟವ್ರೆ ಗುರು. ಸೌತ್ ಆಫ್ರಿಕನ್ ಪ್ಲೇಯರ್ ಬಂದ್ಬಿಟ್ಟು ಹೆಲ್ಮೆಟ್ ಇಟ್ಕೊಂಡು ಎಳೆದಾಡ್ಕೊಂಡು ಅವನಜ್ಜಿ ಈ ಥರನೂ ಆಗುತ್ತಾ ಅಂತ ಅನ್ಸುತ್ತೆ. ಈ ಥರ ಏನಾದ್ರು ಇಂಡಿಯಾದಲ್ಲಿ ಆಗಿದ್ದಾರೋ ಪಕ್ಕ IPL ಅಲ್ಲಿ ಆಗಿತ್ತು ಅಂದರೆ ಪಕ್ಕ ಅಲ್ಲೇ ಬ್ಯಾನ್ ಆಗೋಗ್ಬಿಟ್ರು ಪ್ಲೇಯರ್. ಹೆಲ್ಮೆಟ್ ಎಲ್ಲ ಹಿಡ್ಕೊಂಡು ಎಳ್ದಾಡ್ತಾರೆ ಗುರು ಲಿಟರ್ಲಿ. ಆ ಥರ ಜಗಳ ಆಡ್ತಾರೆ, ಹೊಡೆಯೋಕ್ಕೆಲ್ಲ ಹೋಗ್ತಾವ್ರು ಬ್ಯಾಟ್ ತಗೊಂಡು. ನೋಡ್ತಾರ ಅಂತ ಅನ್ಕಿಡಿದೀನಿ ರೀ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದು. ಅಪ್ಡೇಟ್ ನಂಬರ್ 3, ಜಿತೇಶ್ ಶರ್ಮಾ ಅವರು ನಾಯಿಗೆ ಹೊಡೆದಂಗೆ ಹೊಡಿತಾ ಇರುವಂಥ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಅವರು, ವಿರಾಟ್ ಕೊಹ್ಲಿ ಅವರು ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ಲಾಸ್ಟ್ ಮ್ಯಾಚಲ್ಲಿ, ಇನ್ನೇನು ಗೆಲ್ಲೋ ಅಂತ ಟೈಮಲ್ಲಿ. ಬಟ್ ಬ್ಲೆಸಿಂಗ್ ಮುಜರ್ಬಾನಿ ನಮ್ಮ RCB ತಗೊಂಡಿದಾರಲ್ಲ ಹೊಸ ಪಿಕ್ಕು, ಈ ಪ್ಲೇಯರ್ ಮಾತ್ರ ಮೂಕ ಸ್ತಬ್ಧರಾಗಿ ಏನೋ ಆಗದೆ ಇರೋ ಥರ ಕೂತ್ಕೊಂಡಿದ್ರಲ್ಲ. ಸೊ ಇದು RCB ಫ್ಯಾನ್ಸ್ಗಳಿಗೆ ಆಶ್ಚರ್ಯಚಕಿತರಾಗೋಗ್ಬಿಟ್ಟಿವ್ರೆ. ಏನು ಗುರು ಈ ಪ್ಲೇಯರ್ಗೆ ಫೀಲ್ ಆಗ್ತಾ ಇಲ್ಲ, ಏನಾಗೈತಿ ಪ್ಲೇಯರ್ಗೆ ಅಂತ. ಹೌದು ಗುರು, ಇನ್ನು ಇವಾಗಿನ ಟೀಮಿಗೆ ಬಂದವ್ರೆ. ಅವರಿಗೆ ನೋಡಿ ಅಲ್ಲಿ ಪಕ್ಕದಲ್ಲಿರೋವಂಥವ್ರು, ಹಿಂದೆಗಡೆ ಇರೋವಂಥವ್ರು ಎಲ್ಲರೂ ಇನ್ನೂ ಅವ್ರಿಗೇನು ಅವಕಾಶ ಏನು ಸಿಕ್ಕಿಲ್ಲ. ಜೂನಿಯರ್ ಪ್ಲೇಯರ್ಸ್ಗಳೆಲ್ಲ ಯಂಗ್ಸ್ಟರ್ಸ್ಗಳು ಅವರು ಕೂಡ ಕಿಚ್ಚಾಡ್ತಾ ಇದ್ದಾರೆ ಅಂತ. ಬಟ್ ಬ್ಲೆಸಿಂಗ್ ಮುಜರ್ಬಾನಿ ಏನೋ ಫೀಲ್ ಇಲ್ಲ, ಒಂಥರ ಇನ್ಸೈಡ್ ಫೀಲಿಂಗ್ ಅಂತ ಹೇಳ್ತಾರಲ್ಲ ಆ ಥರ ಮಾಡ್ಕೊಂಡು ಮುಖ ಅಂತ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಯಾಕೋ ಒಂಥರ ಮೂಲೆ ಗುಂಪಾಗಿ ಹೋಗ್ಬಿಟ್ಟಿದ್ರೆ ಬ್ಲೆಸಿಂಗ್ ಮುಜರ್ಬಾನಿನ ಮಾರ್ಸಿಬಿಲಿ ಅಂತ ಅನ್ನಿಸ್ತೈತೆ ನೋಡ್ತಾ ಅಂತಂದರೆ. ಬಟ್ ಆ ಪ್ಲೇಯರಿಗೆ ಫೀಲ್ ಬರಬೇಕಲ್ಲ. ಇನ್ನೂ ಇವಾಗ ಆ್ಯಡ್ ಆಗಿದ್ದಾರೆ RCB ಅಂದರೆ ಏನು, ಅದನ್ನ ತಲೆಗೆ ಹೋಗಿಲ್ಲ. ಆ ಪ್ಲೇಯರ್ಗೆ ತಲೆಗೆ ಹೋಗೋ ಅಷ್ಟು ಟೂರ್ನಮೆಂಟೇ ಕಂಪ್ಲೀಟ್ ಆಗೋಗ್ಬಿಟ್ಟಿರುತ್ತೆ. ಅಪ್ಡೇಟ್ ನಂಬರ್ 4, ಒಬ್ಬರು CSK ಫ್ಯಾನು ಅಶ್ವಿನ್ ಅವ್ರಿಗೆ ಕೇಳ್ತಾರೆ, ಡಿಯರ್ ಅಶ್ವಿನ್ ಪ್ಲೀಸ್ ಲೀವ್ ಮೈ ಲವ್ಲಿ CSK ಫ್ಯಾಮಿಲಿ ಅಂತ ಹೇಳ್ತಾರೆ. ಬಿಟ್ಬಿಡಿ ಗುರು CSK ನನ್ನ ಹತ್ರ. ಅದಕ್ಕೆ ರವಿ ಅಶ್ವಿನ್ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ, ಐ ಲವ್ CSK ವೇ ಮೋರ್ ದೆನ್ ಆಲ್ ಆಫ್ ಯು. ನಿಮ್ಗೆ ಎಲ್ಲರಿಗಿಂತ ನನಗೆ CSK ಸಿಕ್ಕಾಪಟ್ಟೆ ಇಷ್ಟ. 7 ವರ್ಷ ಆಡಿದ್ದೀನಿ ಆ್ಯಂಡ್ ಹಿಂದೆ ಟ್ರೋಫಿನೂ ಕೂಡ ಬ್ಯಾಕ್ ಇನ್ 2011 CSK ಆಡಬೇಕಾದ್ರೆ ನಾನು ಗೆದ್ದು ತೋರಿಸಿದ್ದೀನಿ. ನನ್ನ ಇಂಪ್ಯಾಕ್ಟ್ ಸಿಕ್ಕಾಪಟ್ಟೆನೇ ಇತ್ತು. ಹೌದು, RCB ಅಗೇನ್ಸ್ಟ್ ಆಡಲ್ಲ 2011 ವರ್ಲ್ಡ್ ಕಪ್ ಅಲ್ಲ IPL ಫೈನಲ್ಸು. ಸೊ ಅಲ್ಲಿ ಆಬ್ವಿಯಸ್ಲಿ ಇವರು ರಿಸ್ಕೆಲ್ಲ ಅವ್ರ ವಿಕೆಟ್ ಎಲ್ಲ ಎತ್ತಿದ್ದು, ಮ್ಯಾಚ್ ಗೆದ್ದಿದ್ದು ಯಾರು ತಾನೇ ಮರೀತಾರೆ. ಇವಾಗ ಆಡೋಕ್ಕಾಗ್ತಿಲ್ಲ, ಇವಾಗ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಷ್ಟೇ. ಬಟ್ ಒಂದು ಕಾಲದಲ್ಲಿ IPL ಅಂತ ಬಂದಾಗ ಚೆನ್ನೈಯಲ್ಲಿ ಆಡಬೇಕಾದ್ರೆ ಅಶ್ವಿನ್ ಲೆಜೆಂಡೇನೆ. ಬಟ್ ಇವಾಗಲೂ ಲೆಜೆಂಡೇನೆ. ಸೊ ಅವ್ರು ಹೇಳ್ತಾರೆ, ನಾನು ಸಿಕ್ಕಾಪಟ್ಟೆ ಒಂಥರ ಮೂಲೆಯಲ್ಲಿ ಕೂತ್ಕೊಂಡು ನಾನು ಹತ್ತಿದ್ದೀನಿ ಗುರು, ನನಗೇನೋ ಒಂಥರ ಆಗ್ತೈತೆ, ಫೀಲ್ ಆಗ್ತೈತೆ. ಇವಾಗ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಅಂದರೆ ನೆಕ್ಸ್ಟ್ ಸೀಸನ್ ಆಲ್ಮೋಸ್ಟ್ IPLನ ಆಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಥರನೇ ಕಾಣಿಸ್ತಾ ಇದೆ. ರಿಟೈರ್ಮೆಂಟ್ ಕೊಡ್ಬೋದು. ಅಪ್ಡೇಟ್ ನಂಬರ್ 5, ಜಿತೇಶ್ ಶರ್ಮಾ ಅವರು ಲಾಸ್ಟ್ ಮ್ಯಾಚ್ನ ಗೆದ್ದಾದ್ಮೇಲೆ ಒಂದು ಬಿಗ್ ಸ್ಟೇಟ್ಮೆಂಟ್ ಮಾಡಿದರೆ, ಇದು ನನಗೆ ಒಂದು ಬಿಗ್ ಚಾಲೆಂಜ್ ಆಗಿತ್ತು ಈ ಗೇಮ್ನಾಗ ಗೆಲ್ಲೋದು. ಜೊತೆಗೆ ನನ್ನ ಟೀಮ್ ಮೇಟ್ಸ್ಗಳಿಗೂ ತೋರಿಸ್ಬೇಕಾಗಿತ್ತು, ಫ್ಯಾನ್ಸ್ಗಳಿಗೂ ಕೂಡ ತೋರಿಸ್ಬೇಕಾಗಿತ್ತು ಇಂಪಾಸಿಬಲ್ನ ಪಾಸಿಬಲ್ ಮಾಡೋದು ಹೆಂಗೆ ಅಂತ. ಆ್ಯಂಡ್ ನನ್ನ ಹತ್ರ ಕೆಪಬಿಲಿಟಿನೂ ಕೂಡ ಇದೆ. ಕ್ಯಾಪ್ಟನ್ಸಿ ವೈಸ್ ಆಗಿರಲಿ, ಇಂಡಿವಿಜುವಲ್ ಪ್ಲೇಯರ್ ವೈಸ್ ಆಗಿರಲಿ, ಎಲ್ಲ ಥರ ಕೆಪಬಿಲಿಟಿ ನನ್ನಲ್ಲಿ ಇದೆ ಅಂತ ನಾನು ತೋರಿಸ್ಕೊಂಡು ಕೊಡಬೇಕಾಗಿತ್ತು. ಅದನ್ನು ಪರ್ಫೆಕ್ಟಾಗಿ ಈ ಮ್ಯಾಚಲ್ಲಿ ತೋರಿಸಿದ್ದೀನಿ. ಅಂದರೆ LSC ಮೇಲೆ ಗೆದ್ರಲ್ಲ ಆ ಮ್ಯಾಚ್ ಎಲ್ಲ ಆದ್ಮೇಲೆ ಕೊಟ್ಟಿರುವಂಥ ಸ್ಟೇಟ್ಮೆಂಟು. ಏನು ಎಲ್ಲ ಮ್ಯಾಚು ಒಂದೇ ಥರ ಇರುತ್ತೆ ಅಂತಲ್ಲ, ಬಟ್ ಆ ಮ್ಯಾಚಿಗೆ ಅದು ಸೀಮಿತವಾಗಿತ್ತು. ಬಟ್ ಅಪ್ಕಮಿಂಗ್ ಮ್ಯಾಚ್ ಎಲ್ಲ ಏನಿದೆ, ಸೊ ಅದರಲ್ಲಿ ಪ್ರೂವ್ ಮಾಡ್ಕೊಂಡು
ಹೋಗಬೇಕಾಗಿದೆ. ಮತ್ತೆ 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 ಒಂದು ಬಿಗ್ ಚಾಲೆಂಜ್ ಇದ್ದಂಗೆ ಪ್ರತಿಯೊಂದು ಮ್ಯಾಚು ಹೊಸ್ದಾಗಿ ಬರ್ತಾ ಇದ್ದಂಗೆ ಹಳೇದೆಲ್ಲ ಮರ್ತ್ಬಿಟ್ಟು ಒಂದು ಮ್ಯಾಚ್ ಅಟ್ ಎ ಟೈಮ್ ತೊಗೊಂಡು ಹೋಗಬೇಕಾಗತ್ತೆ. ನೋಡೋಣ ಇವತ್ತು ಅದೇನು ಮಾಡ್ತಾರೆ ಇನ್ ಕೇಸ್ ಅವಕಾಶ ಸಿಕ್ತು ಅಂತ ಅಂದರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟವಾಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗಾರು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ಒಂದೇ ಒಂದು ಲೈಕ್ ಮಾಡಿ ಗಾಯ್ಸ್. ಬಾಯ್.